ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲ ಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಳುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಮಧ್ವಾಚಾರ್ಯರ ವಾಣಿಯ ಎಲ್ಲ ಪ್ರೀತಿಯ ಜಿಜ್ಞಾಸುಗಳಿಗೆ, ಶ್ರವಣ ಮಾಡುವ ಸಕಲ ಸದ್ಭಕ್ತರಿಗೂ ರಾಮನವಮಿಯ ಹಾರ್ದಿಕವಾದ ಶುಭಾಶಯಗಳು, ಶುಭ ಕಾಮನೆಗಳನ್ನು ಕೋರ್ತಾ ಇವತ್ತಿನ ದಿನ ನಿಮ್ಮೊಟ್ಟಿಗೆ ಸ್ವಲ್ಪ ಕಾಲ ವಿಶೇಷವಾಗಿ ರಾಮನವಮಿಯ ಒಂದು ವಿಶೇಷವಾದ ಮಹತ್ವ, ಆ ರಾಮನವಮಿಯ ಒಂದು ದಿವ್ಯವಾದ ವಿಚಾರಗಳನ್ನ, ರಾಮನ ಅತ್ಯದ್ಭುತವಾದ ಅನುಗ್ರಹದ ಸಾಮರ್ಥ್ಯದ ಮಹಿಮೆಯನ್ನ ಚಿಂತನೆ ಮಾಡುವ ಒಂದು ಪುಟ್ಟ ಪ್ರಯತ್ನವನ್ನ ಮಾಡೋಣ. ರಾಮನವಮಿ ಹೆಸರೇ ಹೇಳುವಂತೆ ರಾಮನವಮಿ, ಇದು ರಾಮನ ನವಮಿ. ಕೃಷ್ಣಾಷ್ಟಮಿ ಅಂತ ಕರೆಯುತ್ತೇವೆ, ಕೃಷ್ಣ ಅವತಾರ ಮಾಡಿದ ದಿನ. ಹಾಗೆ ಚೈತ್ರ ಮಾಸದ ಶುದ್ಧ ನವಮಿ, ಇದು ರಾಮನವಮಿ. ರಾಮನವಮಿ ಅಂತ ಪ್ರಸಿದ್ಧವಾದದ್ದು. ಸರ್ವೋತ್ತಮನಾದ ಸಾಕ್ಷಾತ್ ಭಗವಂತನೇ ರಾಮ ರೂಪದಿಂದ ಭೂಮಿಗಿಳಿದ ದಿನವೇ ಅದು ರಾಮನವಮಿ ಅಂತ ಕರೆಯುತ್ತಾ ಇದ್ದ. ದಶರಥ ಕೌಸಲ್ಯರ ಮಗನಾಗಿ ಭಗವಂತ ಆವಿರ್ಭೂತವಾಗಿ ಬಂದ ದಿವಸವೇ ರಾಮನವಮಿ. ಈ ಚೈತ್ರ ಮಾಸದ ಶುದ್ಧ ನವಮಿ ಇವತ್ತು ಪುನರ್ವಸು ನಕ್ಷತ್ರ ಸೇರಿಕೊಂಡ್ರೆ ಇನ್ನೂ ಪರಮ ಪವಿತ್ರವಾದ ಕಾಲ ಅಂತ ಹೇಳೋದುಂಟು. ಎಷ್ಟು ಮಹತ್ವ ಇದೆ ರಾಮನವಮಿ ಅಂದ್ರೆ ಶಾಸ್ತ್ರಗಳಲ್ಲಿ ತಿಳಿಸಿಕೊಡ್ತಾರೆ. ನಮಗೆ ರಾಮನವಮಿ ಅಂದ್ರೆ ರಾಮದೇವರು ಅವತಾರ ಮಾಡಿದ ದಿವಸ ಇಷ್ಟು ಗೊತ್ತಿರುತ್ತದೆ. ವಿಶೇಷವಾಗಿ ಪಾನಕ ಕೋಸಂಬರಿ, ಬೇಸಿಗೆ ಇದೆ, ಒಳ್ಳೆ ಸಿಹಿಯಾದ ರುಚಿಯಾದ ತಂಪಾದ ಪಾನಕ ಕೋಸಂಬರಿಯನ್ನು ಸ್ವೀಕಾರ ಮಾಡಿಬಿಡ್ತೇವೆ. ಇಷ್ಟು ಮಾತ್ರ ಅಲ್ಲ, ರಾಮನವಮಿ ಅಂದ್ರೆ ಒಂದು ವಿಶಿಷ್ಟವಾದ ಸಾಧನೆಗೆ ಒಂದು ವಿಶೇಷವಾದ ಮಹಾಪರ್ವಕಾಲ. ಅದು ರಾಮನವಮಿ. ರಾಮನವಮಿ ಅಂತ ನಾವು ತಿಳಿಯಬೇಕು. ಯಾತಕ್ಕೆ ಒಂದು ಶಾಸ್ತ್ರದಲ್ಲಿ ಒಂದು ಮಾತಿದೆ ನೋಡಿ. ಈ ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂತ ಕರೀತೇವೆ. ಸಾಧನೆಗೆ ಪರ್ವಕಾಲಗಳದಲ್ಲ, ಗ್ರಹಣ ಕಾಲ ಅಂದ್ರೆ ಆ ಪರ್ವಕಾಲಗಳಲ್ಲಿ ಮಾಡಿದ ಸಣ್ಣ ಪುಟ್ಟ ದಾನಗಳು ಅಕ್ಷಯ ಫಲವನ್ನು ಕೊಡುತ್ತವೆ. ಹಾಗೆ ರಾಮನವಮಿಯ ಪರ್ವಕಾಲ ಅಂದ್ರೆ ಸೂರ್ಯಗ್ರಹಣಕ್ಕಿಂತಲೂ ಹೆಚ್ಚಿನ ವಿಶೇಷವಾದ ಮಹಾಪರ್ವ ಪುಣ್ಯಕಾಲ ರಾಮನವಮಿಯ ಮಹೋತ್ಸವದ ಕಾಲ ಅಂತ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ರಾಮನವಮಿಯನ್ನ ಬಹಳ ಶ್ರದ್ಧಾಭಕ್ತಿಯಿಂದ, ಉತ್ಸಾಹದಿಂದ, ಸಡಗರದಿಂದ ನಾವು ಆಚರಣೆ ಮಾಡಲೇಬೇಕು. ಎಲ್ಲ ಹಿಂದೂಗಳು ಜಾಗೃತರಾಗಿ ರಾಮನವಮಿಯನ್ನು ನಾವು ಆಚರಣೆ ಮಾಡಬೇಕು. ಯಾತಕ್ಕೆ ಅಂದ್ರೆ ನೋಡಿ, ಭೂಮಿಯ ಮೇಲೆ ಅನೇಕ ಭಗವದ್ ರೂಪಗಳ ಅವತಾರ ಆಗಿದೆ. ಅನೇಕ ರೂಪಗಳಿಂದ ದೇವರು ಭೂಮಿಯ ಮೇಲೆ ಬಂದಿದ್ದಾರೆ. ಆದರೆ ಹೆಚ್ಚು ಕಾಲ ಭೂಮಿಯ ಮೇಲೆ ಇದ್ದ ದೇವರು ಅಂದ್ರೆ ರಾಮದೇವರು. 13,000 ವರ್ಷಗಳ ಕಾಲ ರಾಮರಾಜ್ಯ ಭಾರ ಅಂತ ಕೇಳ್ತೇವೆ. ರಾಮರಾಜ್ಯ ಅಂದ್ರೆ ಅದು 13,000 ವರ್ಷಗಳ ಕಾಲ. ಕೃಷ್ಣ ಪರಮಾತ್ಮ 108 ವರ್ಷ ಕೆಲವು ದಿನಗಳ ಕಾಲ, ಪರಶುರಾಮ ದೇವರು, ವಾಮನ, ಹೀಗೆ ಅನೇಕ ಭಗವದ್ ರೂಪಗಳ ಅವತಾರ ಇರಬಹುದು. ಆದರೆ ಕೆಲವು ಕಾಲ ಮಾತ್ರ ಭೂಮಿಯ ಮೇಲೆ ಇದ್ದ ಭಗವದ್ ರೂಪಗಳು. ರಾಮರೂಪ ಅಂದ್ರೆ ಅದು ಹೆಚ್ಚು ಕಾಲ ಭೂಮಿಯ ಮೇಲೆ ಇದ್ದ ದೇವರು.
ಅದಕ್ಕೇನೆ ಒಳ್ಳೆ ಆಯುರಾರೋಗ್ಯ ಭಾಗ್ಯ ಬೇಕಾದ್ರೆ ರಾಮದೇವರಿಗೆ ಪ್ರಾರ್ಥನೆ ಮಾಡುವಂತ. ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್ ಆಯುರು ವಾಯುಸುತ ಪ್ರಿಯ. ವಾಯುಸುತ ಹನುಮಂತ, ವಾಯುಸುತ ಪ್ರಿಯ ಅದು ರಾಮಚಂದ್ರ. ರಾಮಚಂದ್ರ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ. ಯಾಕೆ? ಹೆಚ್ಚು ಕಾಲ ಭೂಮಿ ಮೇಲೆ ಇದ್ದ ಆ ದೇವರು ರಾಮದೇವರು. ನಮ್ಮ ಆಯುಷ್ಯ ಮುಗಿದ ಮೇಲೆ ನಮ್ಮನ್ನು ಕರ್ಕೊಂಡು ಹೋಗುವ ದೇವರು ಅಂದ್ರೆ ಯಮಧರ್ಮರಾಜನೇ. ಆ ಯಮಧರ್ಮರಾಜರ ಉಪಾಸ್ಯ ಮೂರ್ತಿ ಅಂದ್ರೆ ಯಾರು? ಅದು ರಾಮದೇವರಂತೆ. ನಾವು ರಾಮದೇವರ ಆರಾಧನೆ ಮಾಡಿದಾಗ, ರಾಮದೇವರ ಚಿಂತನೆ ಮಾಡಿದಾಗ, ರಾಮದೇವರ ಮಹಿಮಾಶ್ರವಣ ಮಾಡಿದಾಗ ಯಮದೇವರು ಯಮದೂತರು ಹತ್ತಿರವೇ ಬರೋದಿಲ್ಲ. ಪರಮಸೌಮ್ಯ ಮೂರ್ತಿ ಧಾರ್ಮಿಕರಿಗೆ, ಸಜ್ಜನರಿಗೆ, ಭಗವದ್ಭಕ್ತರಿಗೆ ರಾಮಚಂದ್ರ. ಅಷ್ಟೇ ಧರ್ಮ ತಪ್ಪಿದರೆ ನಿಷ್ಠುರ ಮೂರ್ತಿ ಅದು ರಾಮಚಂದ್ರ. ಯಮನೆಲ್ಲಿ ಕಾಣನೆಂದು ಹೇಳಬೇಡ, ಯಮನೇ ರಾಮಚಂದ್ರ ಸಂದೇಹ ಬೇಡ. ದಾಸರ ವಾಕ್ಯ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಾವು ರಾಮದೇವರ ಉಪಾಸನೆ ಆರಾಧನೆ ಬಹಳ ಮುಖ್ಯವಾದದ್ದು. ಚೈತ್ರ ಮಾಸದ ಶುದ್ಧ ನವಮಿ ಮಧ್ಯಾಹ್ನಕ್ಕೆ ರಾಮದೇವರ ಅವತಾರ. ಮಧ್ಯಾಹ್ನದವರೆಗೂ ಉಪವಾಸ ಇರಬೇಕಂತ. 12 ಗಂಟೆ ಸುಮಾರಿಗೆ ರಾಮದೇವರಿಗೆ ತೊಟ್ಟದಲ್ಲಿ ಹಾಕಿ ಅನಂತರದಲ್ಲಿ ವಿಶೇಷವಾಗಿ ಮಹಾನೈವೇದ್ಯ ಮಹಾಮಂಗಳಾರತಿಯನ್ನು ಮಾಡಿ ಆ ಮಹಾನೈವೇದ್ಯದ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಈ ರಾಮನವಮಿ ದಿವಸದಲ್ಲಿ ಸಾಮಾನ್ಯ ಕೆಲವು ಜಿಜ್ಞಾಸುಗಳಿಗೆ ಬರುವ ಪ್ರಶ್ನೆ ಅಂದ್ರೆ ನೋಡಿ, ಕೃಷ್ಣಾವತಾರವಾದಾಗ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಉಪವಾಸ ವ್ರತ ಮಾಡ್ತೇವೆ. ಕಡ್ಡಾಯವಾಗಿ ಉಪವಾಸ ವ್ರತ. 20,000 ಏಕಾದಶಿ ಮಾಡಿದ ಪುಣ್ಯ ಬರುತ್ತದೆ ಕೃಷ್ಣಾಷ್ಟಮಿ ಉಪವಾಸ ಮಾಡಿದರೆ. ಕೃಷ್ಣ ಜಯಂತಿ ಅಂತೂ ಪ್ರಸಿದ್ಧಿ ಇರುತ್ತದೆ. ಹಾಗೆ ರಾಮದೇವರ ಅವತಾರ ಮಾಡಿದ ದಿನ ಈ ಚೈತ್ರ ಮಾಸದ ಶುದ್ಧ ನವಮಿ ರಾಮನವಮಿ ಯಾಕೆ ಉಪವಾಸ ಹೇಳಿಲ್ಲ? ಅದಕ್ಕೊಂದು ಮಾತಿದೆ ನೋಡಿ. ಉಪವಾಸ ಕಲಿಯುಗದ ಭಕ್ತರಿಗೆ ರಾಮನವಮಿ ಉಪವಾಸ ಇಲ್ಲ, ಕೃಷ್ಣಾಷ್ಟಮಿ ಉಪವಾಸ ಇದೆ. ಯಾಕೆ? ಅದಕ್ಕೆ ಆಚಾರ್ಯರೇ ಒಂದು ನಿರ್ಣಯ ಕೊಡ್ತಾರೆ. ಧರ್ಮಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ವೇದವ್ಯಾಸರೇ ಒಂದು ನಿರ್ಣಯ ಹೇಳಿದ್ದಾರೆ. ಸಾನ್ನಿಧ್ಯ ಏವ ಕರ್ತವ್ಯ ಉಪವಾಸೋ ನ ದೂರಗೆ. ಕಲಿಯುಗಕ್ಕೆ ಹತ್ತಿರವಾದ ಭಗವದ್ ಅವತಾರ ಅಂದ್ರೆ ಕೃಷ್ಣಾವತಾರ. ಆದ್ರಿಂದ ಕೃಷ್ಣಾಷ್ಟಮಿ ಅವಶ್ಯವಾಗಿ ಉಪವಾಸ ಮಾಡಲೇಬೇಕು, ಕಡ್ಡಾಯವಾಗಿ. ಕೃಷ್ಣಾಮೃತ ಮಹಾರ್ಣವದಲ್ಲಿ ನಮ್ಮೆಲ್ಲರ ಮೂಲ ಗುರುಗಳು ಶ್ರೀ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಕಟ್ಟಪ್ಪಣೆ ಮಾಡಿದ್ದಾರೆ. ಏಕಾದಶಿ ವ್ರತದಂತೆ ನಿತ್ಯ ವ್ರತ ಎಲ್ಲ ವರ್ಗದ ಭಕ್ತರು ಕಡ್ಡಾಯವಾಗಿ ಕೃಷ್ಣಾಷ್ಟಮಿ ಉಪವಾಸ ಮಾಡಲೇಬೇಕು. ಯಾಕೆ? ಕಲಿಯುಗಕ್ಕೆ ಹತ್ತಿರವಾದ ಭಗವದ್ ರೂಪ ಅದು. ದ್ವಾಪರ ಯುಗದಲ್ಲಿ ಕೃಷ್ಣಾವತಾರ, ಅದು ರಾಮಾವತಾರ ಅದು ತ್ರೇತಾಯುಗದಲ್ಲಿ. ಕಲಿಯುಗಕ್ಕೆ ಸ್ವಲ್ಪ ದೂರ ಆಯಿತು ರಾಮಾವತಾರ. ಕಲಿಯುಗದ ಭಕ್ತರಿಗೆ ಶೀಘ್ರವಾಗಿ ಫಲಪ್ರದವಾದ ಭಗವದ್ ರೂಪ, ನಮ್ಮ ಪಾಪಗಳನ್ನ ಕರ್ಷಣೆ ಮಾಡಿ ಬೇಗನೆ ನಮ್ಮನ್ನು ಉದ್ಧಾರ ಮಾಡುವ ರೂಪ ಅಂದ್ರೆ ಅದು ಕೃಷ್ಣ ರೂಪ. ಅದಕ್ಕೆ ಕಲಿಯುಗಕ್ಕೆ ಹತ್ತಿರವಾದ ಭಗವದ್ ರೂಪದ ಅವತಾರ ಕೃಷ್ಣಾವತಾರ. ಅದಕ್ಕೆ ಕೃಷ್ಣಾಷ್ಟಮಿ ಉಪವಾಸ. ರಾಮಾವತಾರ ಅದು ತ್ರೇತಾಯುಗದಲ್ಲಿ ದೂರ ಆಯಿತು, ಅದಕ್ಕೆ ಬೇಕಾಗಿಲ್ಲ ಎಂಬ ಮಾತನಾಡ್ತಾ ಇದ್ರು. ಆದ್ರೆ ದ್ವಾಪರ ಯುಗದ ಭಕ್ತರಿಗೆ ರಾಮನವಮಿ ಉಪವಾಸ ಕಡ್ಡಾಯ ಅಂತ ಒಂದು ಕಡೆ ಮಾತಾಡ್ತಾರೆ. ಯಾಕೆ? ದ್ವಾಪರ ಯುಗದವರಿಗೆ ತ್ರೇತಾಯುಗದ ರಾಮಾವತಾರವೇ ಹತ್ತಿರ. ಹೌದಾ ಇಲ್ಲ? ಸಾನ್ನಿಧ್ಯ ಏವ ಕರ್ತವ್ಯ ಉಪವಾಸೋ ನ ದೂರಗೆ ಎಂಬ ನಿರ್ಣಯವನ್ನ ಶಾಸ್ತ್ರಕಾರರು ನಮಗೆ ಹೇಳಿಕೊಟ್ಟಿದ್ದಾರೆ. ಆದ್ರಿಂದ ರಾಮನವಮಿ ಪೂರ್ಣ ನಿಶ್ಚಕ್ರ ಉಪವಾಸ ಮಾಡುವ ಅಗತ್ಯ ಇಲ್ಲ. ಏಕಾದಶಿ ಕೃಷ್ಣಾಷ್ಟಮಿಗಳಂತೆ ಮಧ್ಯಾಹ್ನದವರೆಗೂ ಉಪವಾಸ ಮಾಡಿ ನವಮಿ ಮಧ್ಯಾಹ್ನ 12 ಗಂಟೆ ನಂತರದಲ್ಲಿ ರಾಮದೇವರಿಗೆ ತೊಟ್ಟಿಲಲ್ಲಿ ಹಾಕಿ ಮಹಾಮಂಗಳಾರತಿ ನೈವೇದ್ಯಾದಿಗಳನ್ನು ಮಾಡಿ ಅವಶ್ಯವಾಗಿ ಪ್ರಸಾದವನ್ನ ಊಟವನ್ನು ಮಾಡಬಹುದು, ಸ್ವೀಕಾರ ಮಾಡಬಹುದು ಅಂತ ನಾವು ಚಿಂತನೆ ಮಾಡಬೇಕು. ವಿಶೇಷವಾಗಿ ಕೃಷ್ಣಾಷ್ಟಮಿ ದಿನ ಯಾವ ರೀತಿ ಗೋಕುಲವನ್ನ ಮಾಡಿರುತ್ತಾರೆ. ಕೃಷ್ಣನಿಗೆ ಅರ್ಘ್ಯ, ಚಂದ್ರನಿಗೆ ಅರ್ಘ್ಯ. ಗೋಕುಲದಲ್ಲಿ ನಂದಗೋಪ ಯಶೋದೆಯರು, ವಸುದೇವ ದೇವಕಿಯರು ಹಾಗೆಲ್ಲ ಗೋಕುಲದಲ್ಲಿ ಮಾಡಿ ಪೂಜೆ ಮಾಡ್ತೇವೋ ಇಲ್ಲ. ಹಾಗೆ ರಾಮನವಮಿಯೂ ಕೂಡ ಸೀತಾರಾಮರ ಪೂಜೆಯ ಜೊತೆಗೆ ರಾಮನ ತಂದೆ ತಾಯಿಗಳಾಗುವ ಭಾಗ್ಯ ಪಡೆದ ಕೌಸಲ್ಯ ದಶರಥರ ಸ್ಮರಣೆ ಮಾಡಿ ಅವರ ಪೂಜೆಯನ್ನೂ ಮಾಡಬೇಕು. ರಾಮಸ್ಯ ಜನನೀ ಚಾಸಿ ರಾಮಾತ್ಮಕಮಿದಂ ಜಗತ್ ಅತಸ್ತ್ವಾಂ ಪೂಜಯಿಷ್ಯಾಮಿ ಲೋಕಮಾತರ್ನಮೋಸ್ತುತೇ. ಈ ಮಂತ್ರದಿಂದ ಕೌಸಲ್ಯನ್ನು ಕೂಡ ಆವಾಹನೆ ಮಾಡಿ ಮಂತ್ರಾಕ್ಷತೆಯನ್ನು ಏರಿಸಿ ವಿಶೇಷವಾಗಿ ಪೂಜೆ ಮಾಡಬೇಕು ಎಂಬ ಮಾತನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಖ್ಯವಾಗಿ
ರಾಮನವಮಿಯ ದಿನ ಕೃಷ್ಣಾಷ್ಟಮಿ ಹೇಗೆ ಕೃಷ್ಣನಿಗೆ ಅರ್ಘ್ಯ ಪ್ರದಾನ ಇದೆಯೋ, ಚೈತ್ರ ಮಾಸದ ಶುದ್ಧ ನವಮಿ ರಾಮನವಮಿ ದಿವಸ ರಾಮದೇವರಿಗೂ ವಿಶೇಷವಾಗಿ ಅರ್ಘ್ಯ ಪ್ರದಾನವನ್ನು ಹೇಳಿದ್ದಾರೆ ಪುರಾಣಗಳಲ್ಲಿ. ಶಾಸ್ತ್ರಕಾರರು ರಾಮಾರ್ಘ್ಯ ಮಂತ್ರ ಅಂತ ಇದೆ. ರಾಮದೇವರಿಗೆ ಅರ್ಘ್ಯ ಪ್ರದಾನ ಮಾಡುವ 1-2 ಶ್ಲೋಕಗಳಿವೆ. ದಶಾನನ ವದಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ರಾಕ್ಷಸಾನಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪರಿತ್ರಾಣಾಯ ಸಾಧೂನಾಂ ಜಾತೋ ರಾಮ ಸ್ವಯಂ ಹರಿಃ ಗ್ರಹಣಾರ್ಘ್ಯಂ ಮಯಾ ದತ್ತಂ ಭ್ರಾತೃಭಿಃ ಸಹಿತೋ ನಖ ಭ್ರಾತೃಭಿಃ ಸಹಿತೋ ನಖ ಕೌಸಲ್ಯಾ ಸಹಿತಾಯ ಶ್ರೀರಾಮಚಂದ್ರಾಯ ಇದಮರ್ಘ್ಯಂ ಅಂತ ಹೇಳಬೇಕು ಅಂತ. ಇನ್ನೊಂದು ಶ್ಲೋಕವೂ ಉಂಟು ರಾಮದೇವರಿಗೆ ಅರ್ಘ್ಯ ಕೊಡುವ ಮಂತ್ರ. ಕೌಸಲ್ಯಾ ಗರ್ಭ ಸಂಭೂತ ಸದಾ ಸೌಮಿತ್ರಿ ವತ್ಸಲ ಜಾನಕಿ ಸಹಿತೋ ರಾಮ ಗ್ರಹಣಾರ್ಘ್ಯಂ ನಮೋಸ್ತುತೆ ಕೌಸಲ್ಯಾನಂದನೋ ವೀರ ರಾವಣಾಸುರಮರ್ದನ ಸೀತಾಪತೆ ನಮಸ್ತುಭ್ಯಂ ಗ್ರಹಣಾರ್ಘ್ಯಂ ನಮೋಸ್ತುತೆ ಭ್ರಾತೃಭಿಃ ಸಹಿತಾಯ ಸೀತಾಪತಯೇ ಶ್ರೀರಾಮಚಂದ್ರಾಯ ಇದಮರ್ಘ್ಯಂ. ಈ ರೀತಿ ರಾಮಚಂದ್ರನಿಗೆ ಅರ್ಘ್ಯ ಪ್ರದಾನವನ್ನು ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ರಾಮನವಮಿಯ ದಿನ ರಾಮದೇವರಿಗೆ ತೊಟ್ಟಿಲಲ್ಲಿ ಹಾಕಿ ರಾಮದೇವರ ಪೂಜೆ, ರಾಮದೇವರ ಆರಾಧನೆ, ಆ ರಾಮದೇವರಿಗೆ ಅರ್ಘ್ಯ ಪ್ರದಾನ, ಅದರ ಜೊತೆ ಓಂ ರಾಮ್ ರಾಮಾಯ ನಮಃ. ಪುರುಷರೆಲ್ಲರೂ ಕೂಡ ಓಂ ರಾಮ್ ರಾಮಾಯ ನಮಃ ರಾಮ ಮಂತ್ರದ ಜಪ. ಸ್ತ್ರೀಯರೆಲ್ಲರೂ ಕೂಡ ಶ್ರೀ ರಾಮ್ ರಾಮಾಯ ನಮಃ ಅಥವಾ ಶ್ರೀ ರಾಮಾಯ ನಮಃ ಅಂದ್ರೂ ಸಾಕು ಅಂತಾರೆ. ಎಷ್ಟು ಪುಣ್ಯ ಬರುತ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. 1008 ಬಾರಿ ಅಥವಾ ಕನಿಷ್ಠ ಪಕ್ಷ 108 ಬಾರಿ ಪಾಯಸ ಸಹಿತವಾದ ತುಪ್ಪದಿಂದ ರಾಮ ಮಂತ್ರದಿಂದ ಹೋಮ ಮಾಡಿ ವಿಶೇಷವಾಗಿ ಅರ್ಘ್ಯ ಪ್ರದಾನವನ್ನು ಕೊಡಬೇಕು ಅಂತ ತಿಳಿಸಿಕೊಡ್ತಾರೆ. ನೋಡಿ, ಅಶ್ವಿನ ಮಾಸದಲ್ಲಿ ನವರಾತ್ರೋತ್ಸವ ಅಂತ ಆಚರಣೆ ಮಾಡ್ತೇವೆ. ಹಾಗೆ ಈ ಚೈತ್ರ ಮಾಸದ ಆರಂಭದ 9 ದಿನಗಳ ಕಾಲ ವಸಂತ ನವರಾತ್ರೋತ್ಸವ ಅಂತ ಹೆಸರು. ಇದಕ್ಕೆ ಇನ್ನೊಂದು ಹೆಸರು ರಾಮ ನವರಾತ್ರೋತ್ಸವ ಅಂತ. ಚೈತ್ರ ಮಾಸದ ಶುದ್ಧ ಪ್ರತಿಪದಾದಿಂದ ನವಮಿಯವರೆಗೂ ವಿಶೇಷವಾಗಿ ರಾಮ ನವರಾತ್ರೋತ್ಸವ. ಅನೇಕ ಜನರ ಮನೆಯಲ್ಲಿ ಪಟ್ಟಾಭಿ ರಾಮದೇವರ ಆ ರಾಮಚಂದ್ರ ದೇವರ ಉತ್ಸವವನ್ನ ಮಾಡಿಸ್ತಾರೆ. ವಿಶೇಷವಾಗಿ ಸುಂದರಕಾಂಡ ಪಾರಾಯಣ, ರಾಮಾಯಣ ಪಾರಾಯಣ, ರಾಮಾಯಣ ಸುಂದರಕಾಂಡಾದಿಗಳ ಪುರಾಣ ಪುಣ್ಯ ಕಥೆಯ ಪ್ರವಚನ ಕಾರ್ಯಕ್ರಮ ಇದೆಲ್ಲ ಮಾಡಿಸ್ಬೇಕಂತ ವಿಶೇಷವಾಗಿ ರಾಮನವಮಿಯ ದಿನ ರಾಮದೇವರನ್ನ ತೊಟ್ಟಿಲಲ್ಲಿ ಹಾಕಿ ರಾಮಾಯಣದ ಪ್ರವಚನ ಆಗಿ ಮರುದಿನ ದಶಮಿ, ಚೈತ್ರ ಮಾಸದ ಈ ಶುದ್ಧ ದಶಮಿ ಅವತ್ತು ರಾಮದೇವರಿಗೆ ಪಟ್ಟಾಭಿಷೇಕ ಮಹೋತ್ಸವವನ್ನ ಮಾಡಿ ರಾಮನವಮಿ ಮಹೋತ್ಸವ ಮುಕ್ತಾಯಗೊಳಿಸ್ತಕ್ಕಂತಹ ಕ್ರಮ. ದಶಮಿಯ ದಿನ ರಾಮದೇವರಿಗೆ ಪಟ್ಟಾಭಿಷೇಕವನ್ನ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಒಂದು ಮಾತಿದೆ ನೋಡಿ, ಸುಮಾರಾಗಿ ಚೈತ್ರ ಮಾಸದ ಪ್ರತಿಪದ ಆರಂಭ ಮಾಡಿಕೊಂಡು ಈ ಬರುವ ನವಮಿವರೆಗೂ ಅಂದ್ರೆ ಕನಿಷ್ಠ ಪಕ್ಷ 9 ದಿನಗಳಲ್ಲಿ 1,00,000 ರಾಮ ಮಂತ್ರ ಜಪ ಮಾಡುತ್ತೇನೆ. 9 ದಿನಗಳಲ್ಲಿ ರಾಮ್ ರಾಮಾಯ ನಮಃ ಅಥವಾ ರಾಮ 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 ಇಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ 1,00,000 ರಾಮ ಮಂತ್ರ ಜಪ 9 ದಿನಗಳಲ್ಲಿ. ಇನ್ನು ವಿಶೇಷವಾಗಿ ಅನುಕೂಲ ಇದ್ರೆ ಈ ರಾಮನವಮಿಯನ್ನ ಆರಂಭಿಸಿ ಮುಂದಿನ ರಾಮನವಮಿಯವರೆಗೂ 1 ಕೋಟಿ ರಾಮ ಮಂತ್ರ ಜಪ ಮಾಡಬೇಕಂತ ಸಂಕಲ್ಪ ಮಾಡಬೇಕಂತ. ಇಡೀ ಜಗತ್ತಿನಲ್ಲಿ ಸಕಲ ಮಂತ್ರಗಳಲ್ಲಿ ತಾರಕವಾದ ಮಂತ್ರ ಅದು ಮಹಾರುದ್ರ ದೇವರು ಪಾರ್ವತಿಗೆ ಉಪದೇಶ ಮಾಡಿದ ಮಂತ್ರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ಶಿವದೇವರು ಪಾರ್ವತಿಗೆ ಪ್ರೀತಿಯಿಂದ ಉಪದೇಶ ಮಾಡಿದ ದಿವ್ಯ ಮಂತ್ರ ಅದು ರಾಮ ಮಂತ್ರ. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ರಾಮ ಮಂತ್ರ ಯಾರನ್ನ ರಕ್ಷಣೆ ಮಾಡುತ್ತದೆ? ಅದು ಸುಜನರನ್ನು, ಸಜ್ಜನರನ್ನ ರಕ್ಷಣೆ ಮಾಡುತ್ತದೆ.
ಯಾರು ಭಗವದ್ಭಕ್ತರೋ, ಪ್ರಾಮಾಣಿಕರೋ, ಸತ್ಯವಂತರೋ, ಸಜ್ಜನರೋ ಅಂತಹ ಭಗವದ್ಭಕ್ತ ನಿಶ್ಚಿತವಾಗಿ ರಾಮ ಮಂತ್ರ ರಕ್ಷಣೆ ಮಾಡುತ್ತದೆ ಎಂಬ ಚಿಂತನೆಯನ್ನು ನಾವು ಮಾಡಬೇಕು. ರಾಮನವಮಿಯ ದಿನ ಮಾಡುವ ಅನೇಕ ವಿಶೇಷ ಕಾರ್ಯಗಳಿದೆ. ಏನು ಅಂತಂದ್ರೆ, ಏನು ಮಹಾರುದ್ರದೇವರು ಪಾರ್ವತೀ ದೇವಿಯರಿಗೆ ರಾಮ ಮಂತ್ರದ ಉಪದೇಶ ಮಾಡಿ ಉದ್ಧಾರ ಮಾಡಿದ್ದಾರೆ, ರಾಮನವಮಿಯ ದಿನ ವಿಶೇಷವಾಗಿ ಶಿವಪಾರ್ವತಿಯರ ದರ್ಶನ ಮಾಡಬೇಕಂತ, ರುದ್ರದೇವರ ದರ್ಶನ ಮಾಡಬೇಕಂತ. ರಾಮದೇವರ ಪೂಜೆ, ರಾಮದೇವರ ಆರಾಧನೆ, ರಾಮದೇವರ ದರ್ಶನದ ಜೊತೆಗೆ ವಿಶೇಷವಾಗಿ ರುದ್ರದೇವರ ಸನ್ನಿಧಾನದ ಶಿವಪಾರ್ವತಿಯರ ದರ್ಶನವನ್ನು ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ರಾಮನವಮಿಯ ದಿನ ಶ್ರದ್ಧಾ ಭಕ್ತಿಯಿಂದ ಶಿವಪಾರ್ವತಿಯರ ದರ್ಶನ ಮಾಡಿದರೆ ಸುಮಂಗಲಿ ಸ್ತ್ರೀಯರಿಗೆ ಅಖಂಡವಾದ ಒಂದು ಸೌಭಾಗ್ಯ, ಅಖಂಡ ಮುತ್ತೈದೆತನ ಬರುತ್ತದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಸೀತಾರಾಮರ ಅನುಗ್ರಹ ಇದ್ರೆ ಡೈವರ್ಸ್ ಕೇಸ್ಗಳಾಗೋದಿಲ್ಲ, ಡೈವರ್ಸ್ ಕೇಸ್ಗಳು ಪರಿಹಾರ ಆಗುತ್ತವೆ. ಉಮಾ ವೈ ವಾಕ್ ಸಮುದ್ದಿಷ್ಟ ಮನೋರುದ್ಧ ಉದಾರುತಃ ತದೇತಂ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಹೇಳಿರ್ತಕ್ಕಂತಹ ಆಜ್ಞೆ ಇದು, ಆಚಾರ್ಯರ ಆದೇಶ. ಭಕ್ತಿ ಶ್ರದ್ಧೆಯಿಂದ ಯಾವ ನವದಂಪತಿಗಳು ಶಿವಪಾರ್ವತಿಯರ ಆರಾಧನೆ ಮಾಡುತ್ತಾರೆ, ನಿಶ್ಚಿತವಾಗಿ ಆ ನವದಂಪತಿಯಲ್ಲಿ ಒಂದು ಹೊಸ ಚೈತನ್ಯ ಬಂದು ಅನ್ಯೋನ್ಯವಾದ ಪ್ರೀತಿಯ ಬಾಂಧವ್ಯ ಮುಂದುವರಿಯುತ್ತದೆ. ಈಗಿನ ಕಾಲದಲ್ಲಿ ಆಗುವ ಈ ಡೈವರ್ಸ್ ಹಾವಳಿ ಕಡಿಮೆ ಆಗುತ್ತದೆ. ರಾಮನವಮಿಯ ದಿನ ಶ್ರದ್ಧಾಭಕ್ತಿಯಿಂದ ವಿಶೇಷವಾಗಿ ಆ ಶಿವಪಾರ್ವತಿಯರ ಆರಾಧನೆ ಮಾಡಿ ಶಿವಪಾರ್ವತಿಯರ ದರ್ಶನ ಮಾಡಿದಾಗ ಅಖಂಡವಾದ ಒಂದು ಸೌಮಾಂಗಲ್ಯ, ಮುತ್ತೈದೆತನ ಮತ್ತು ಗಂಡನಿಗೆ ಒಳ್ಳೆ ಆಯುರಾರೋಗ್ಯ ಭಾಗ್ಯ ಲಭಿಸುತ್ತದೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮತ್ತು ರಾಮನವಮಿಯ ದಿನ ಮಾಡಬೇಕಾದ ಕೆಲವು ವಿಶಿಷ್ಟವಾದ ಸಣ್ಣ ಪುಟ್ಟ ಧರ್ಮಾಚರಣೆಗಳು ನೋಡಿ. ರಾಮನವಮಿಯ ದಿನ ಕನ್ನಿಕೆಯರಿಗೆ ಭೋಜನ ಮಾಡಿಸ್ಬೇಕಂತ, ಮದುವೆ ಆಗದ ಕನ್ನಿಕೆಯರಿಗೆ ಭೋಜನವನ್ನು ಮಾಡಿಸ್ಬೇಕಂತ. 9 ಕನ್ನಿಕೆಯರು ಅಥವಾ 11 ಕನ್ನಿಕೆಯರು, ಈ ರೀತಿ ಕನಿಷ್ಠ ಪಕ್ಷ 5, 2 ಹೀಗೆ ಕನ್ನಿಕೆಯರ ಭೋಜನ ಮಾಡಿಸಿದರೆ ಮನೆಯಲ್ಲಿ ಮದುವೆ ಆಗುವುದು ತಡ ಆಗಿದ್ರೆ ಆ ಬೇಗನೆ ಕಲ್ಯಾಣ ಆಗುತ್ತದೆ ಮನೆಯಲ್ಲಿ ಅಂತ ಹೇಳ್ತಾರೆ. ಕೆಲವರಿಗೆಲ್ಲ ಪಾಪ ಮದುವೆ ಆಗುವುದಕ್ಕೆ, ಕಲ್ಯಾಣಕ್ಕೆ ಅನೇಕ ಪ್ರತಿಬಂಧಕಗಳು, ವಿಘ್ನಗಳು ಇರುತ್ತದೆ. ಆ ಮದುವೆ ಆಗುವುದು ತಡ ಆಗಿದ್ರೆ ಅದರ ಪರಿಹಾರಕ್ಕಾಗಿ, ಶೀಘ್ರ ಕಲ್ಯಾಣ ಪ್ರಾಪ್ತಿಗಾಗಿ ರಾಮನವಮಿಯ ದಿನ ಕನ್ನಿಕೆಯರಿಗೆ ಭೋಜನವನ್ನು ಮಾಡಿಸಬೇಕು. ಇದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ವಟುಗಳಿಗೂ ಕೂಡ ವಿಶೇಷವಾಗಿ ಭೋಜನ ಮಾಡಿಸ್ಬೇಕಂತ ರಾಮನವಮಿಯ ದಿನ. ಪುಟ್ಟ ಬ್ರಹ್ಮಚಾರಿಗಳಿಗೆ, 10 ವರ್ಷದ ಒಳಗಿನ ವಟುಗಳಿಗೆ, ಬ್ರಹ್ಮಚಾರಿಗಳಿಗೆ ಭೋಜನವನ್ನು ಮಾಡಿಸಿದರೆ ಗರ್ಭಪಾತಾದಿ ದೋಷಗಳಿದ್ರೆ ಪರಿಹಾರ ಆಗುತ್ತದೆ. ಹಿಂದಿನ ಜನ್ಮಗಳಲ್ಲಿಯೋ ಈ ಜನ್ಮಗಳಲ್ಲಿಯೋ ಇನ್ನು ಯಾವಾಗಲೂ ಗರ್ಭಪಾತ ಮಾಡಿಸಿರುತ್ತೇವೆ, ಗರ್ಭಪಾತ ಮಾಡಿರುತ್ತೇವೆ, ಆ ದೋಷದಿಂದ ಮಕ್ಕಳಾಗೋದಿಲ್ಲ, ಏನೇನೋ ಸಮಸ್ಯೆಗಳು, ಗೊಂದಲಗಳು, ಆರೋಗ್ಯದ ಸಮಸ್ಯೆ. ಬ್ರಹ್ಮಚಾರಿಗಳಿಗೆ, ಒಟುಗಳಿಗೆ ಭೋಜನ ಮಾಡಿಸೋದ್ರಿಂದ ರಾಮನವಮಿಯ ದಿನ ಆ ಗರ್ಭಪಾತಾದಿ ದೋಷಗಳು ದೂರವಾಗಿ ಒಳ್ಳೆ ಸತ್ಸಂತಾನ ಪ್ರಾಪ್ತವಾಗುತ್ತದೆ. ದಿವ್ಯವಾದ ಫಲವನ್ನ ಹೇಳಿಕೊಡ್ತಾರೆ. ಇದು 2ನೇ ಕೆಲಸ. 3ನೇದಾಗಿ ರಾಮನವಮಿಯ ದಿನ ಪ್ರಯತ್ನ ಪೂರ್ವಕವಾಗಿ ಯಥಾಶಕ್ತಿಯಾಗಿ, ಶಕ್ತಿ ಇದ್ದರೆ ಯತಿಗಳಿಗೆ ಭೋಜನವನ್ನು ಮಾಡಿಸ್ಬೇಕಂತ. ಭಿಕ್ಷಾ ಪ್ರದಾನ ಅಂತ ಕರೀತಾರಲ್ಲ, ಯತಿಗಳಿಗೆ ವಿಶೇಷವಾಗಿ ಭೋಜನವನ್ನು ಮಾಡಿಸೋದ್ರಿಂದ ಮೋಕ್ಷವೇ ಪ್ರಾಪ್ತವಾಗುತ್ತದೆ ಎಂಬ ಮಾತನಾಡುತ್ತಾ ರಾಮನವಮಿಯ ದಿನ ನೋಡಿ. ಉಮಾಮಹೇಶ್ವರ ಪೂಜ್ಯವು ಭೋಜಯೇತ್ ಬಟುಕಂ ತಥಾ ಕುಮಾರೀಣಾಂ ಶತಂ ಭೋಜ್ಯಂ ಯೋಗಿರಾಜಂಚ ಭೋಜಯೇತ್. ಪ್ರಮಾಣ ಮಂತ್ರಗಳಲ್ಲಿ ಶಿವಪಾರ್ವತಿಯರ ದರ್ಶನ, ಪೂಜೆ, ಕುಮಾರಿಕೆಯರಿಗೆ ಊಟ, ಕುಮಾರಿಯರಿಗೆ ಭೋಜನ ಮಾಡಿಸೋದು, ಬ್ರಹ್ಮಚಾರಿಗಳ ಭೋಜನ, ಯತಿಗಳಿಗೆ ಭಿಕ್ಷಾ ಪ್ರದಾನ, ಯತಿಗಳಿಗೆ ಭೋಜನ ಮಾಡಿಸ್ತಕ್ಕಂತಹದ್ದು, ಇದೆಲ್ಲ ವಿಶೇಷವಾಗಿ ಅದು ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಈ ರೀತಿ ರಾಮನವಮಿಯ ದಿನ ಆಚರಣೆ ಮಾಡಿ ಮರುದಿನ ಚೈತ್ರ ಶುದ್ಧ ದಶಮಿ ರಾಮಚಂದ್ರ ದೇವರ ವಿಶೇಷವಾದ ಪಟ್ಟಾಭಿಷೇಕವನ್ನ ಮಾಡುವ ಪದ್ಧತಿ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅವತ್ತು
1,00,000 ರಾಮಲೇಖನದ ಸಮರ್ಪಣೆ ಮಾಡಬೇಕಂತ ದಶಮಿಯ ದಿನ. ಅಂದ್ರೆ ಪ್ರತಿಪದಾದಿಂದ ನವಮಿಯವರೆಗೂ ರಾಮಲೇಖನವನ್ನ ಬರೆದಿರುತ್ತೇವೆ. 9 ದಿನಗಳಲ್ಲಿ ಶ್ರೀರಾಮ ಶ್ರೀರಾಮ ಅಥವಾ ಶ್ರೀರಾಮಾಯ ನಮಃ 1,00,000 ಆಗಬೇಕು 9 ದಿನಗಳಲ್ಲಿ. ಚೈತ್ರ ಶುದ್ಧ ದಶಮಿ ಅದನ್ನ ಸಮರ್ಪಣೆ ಮಾಡಬೇಕಂತ ರಾಮಲೇಖನ ಆ ಯಜ್ಞವನ್ನ ರಾಮಚಂದ್ರನಿಗೆ ಸಮರ್ಪಣೆ ಮಾಡಿದಾಗ ಸಕಲ ಇಷ್ಟಾರ್ಥಗಳು ನಿಶ್ಚಿತವಾಗಿ ಪೂರೈಸುತ್ತವೆ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ವಿಶೇಷವಾಗಿ ರಾಮನವಮಿಯ ಒಂದು ದಿವ್ಯವಾದ ಮಹತ್ವ ಎಷ್ಟು ಹೇಳಿದರೂ ಕೊಂಡಾಡಿದರೂ ಅದು ಕಡಿಮೆ ಕಡಿಮೆ ಅಂತಾರೆ. ರಾಮನ ಸ್ಮರಣೆ ಮಾಡಿದರೆ ಸಾಕ್ರಿ, ಸಕಲ ಆಪತ್ತುಗಳ ಪರಿಹಾರ ಜ್ಞಾನಿಗಳು ಹೇಳಿಕೊಟ್ಟಿದ್ದಾರೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಎಂಬ ಮಾತನ್ನು ನಾವು ಚಿಂತನೆ ಮಾಡಬೇಕು. ಆದ್ದರಿಂದ ಸಾಕ್ಷಾತ್ ಭಗವದ್ ಅವತಾರಿ ರಾಮಚಂದ್ರ. ಇಡೀ ರಾಮಾಯಣದ ಹೆಡ್ಲೈನ್ಸ್ ನೋಡಿದ್ರೆ ಸಾಕು, ರಾಮಚಂದ್ರ ದೇವರು ಸಾಕ್ಷಾತ್ ಭಗವದ್ ಅವತಾರಿ ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ. ಆ ರಾಮನ ಅನುಗ್ರಹದಿಂದ ವಿಶೇಷವಾಗಿ ಹೆಚ್ಚಿನ ಧರ್ಮ ಕಾರ್ಯಗಳನ್ನು ಮಾಡುವ ಬುದ್ಧಿ, ಇನ್ನು ಹೆಚ್ಚಿನ ಜ್ಞಾನ ಭಕ್ತಿ ವೈರಾಗ್ಯದ ಸಾಧನೆ ನಮ್ಮಿಂದ ಆಗಲಿ. ವಿಶೇಷವಾಗಿ ರಾಮನವಮಿಯ ದಿನ ಒಂದು ಒಳ್ಳೆ ಹೊಸ ಸಂಕಲ್ಪವನ್ನು ಮಾಡಿ ಹೆಚ್ಚು ಹೆಚ್ಚು ಧರ್ಮ ಕಾರ್ಯ ಮಾಡುವ ಬುದ್ಧಿ ಆ ರಾಮಚಂದ್ರ ನಮಗೆ ಕೊಟ್ಟು ನಮ್ಮ ಕೈ ಹಿಡಿದು ನಡೆಸಿ ವಿಶೇಷವಾಗಿ ಸಾಧನೆಯನ್ನ ಮಾಡಿಸಿ ಆ ರಾಮನ ಪರಮಾನುಗ್ರಹ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಆಗಲಿ. ಶ್ರದ್ಧಾಭಕ್ತಿಯಿಂದ ಯಾರು ಸೀತಾರಾಮರ ಚಿಂತನೆ ಮಾಡ್ತಾರೆ ಸಕಲ ಇಷ್ಟಾರ್ಥ ಸಿದ್ಧಿ. ನೋಡಿ, ರಾಮ 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 ಅಂತ ಜಪ ಮಾಡಿದರೆ ಸಾಕು, ಸಕಲ ಪಾಪಗಳ ಪರಿಹಾರ, ಅಂತಃಕರಣ ಶುದ್ಧವಾಗಿ ಮೋಕ್ಷವೇ ಅದಕ್ಕೆ ಫಲ. ಶಾಸ್ತ್ರ ಹೇಳಿಕೊಡ್ತಾ ಇನ್ನೇನು ಬೇಕಾಗಿಲ್ಲ, ಮೋಕ್ಷವೇ ಫಲ. ಅದು ಹನುಮಂತ ದೇವರ ಸಿದ್ಧಾಂತ. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡ್ತಾ ವಿಶೇಷವಾಗಿ ರಾಮದೇವರನ್ನ ಭಕ್ತಿಯಿಂದ ಆರಾಧನೆ ಮಾಡ್ತಾ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪ್ರಸಿದ್ಧವಾದ ಶ್ಲೋಕ, ನಾವೆಲ್ಲರೂ ಹೇಳ್ತೇವೆ. ಈ ಶ್ಲೋಕದ ವಿಚಾರವನ್ನು ತಿಳಿದು ಮುಕ್ತಾಯ ಮಾಡೋಣ. ನೋಡಿ, ರಾಮನಿಗೆ ಅಯೋಧ್ಯೆಯಲ್ಲಿ ಯಾರ್ಯಾರು ಹೇಗೆ ಸಂಬೋಧನೆ ಮಾಡ್ತಾ ಇದ್ರು ಎಂಬ ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ, ಬೇರೆ ಏನೂ ಅಲ್ಲ. ರಾಮ ಅಂತ ದಶರಥ ಮಾತ್ರ ಸಂಬೋಧನೆ ಮಾಡ್ತಾ ಇದ್ದಾನೆ. ಅವನು ತಂದೆ ಅಂತ ಕರೆಸಿಕೊಂಡವನಲ್ವಾ, ರಾಮ ಅಂತ ದಶರಥ ಮಾತ್ರ ಸಂಬೋಧನೆ ಮಾಡ್ತಾನೆ. ರಾಮ ಭದ್ರ ಅಂತ ಕೌಸಲ್ಯ ಕರೀತಾ ಇದ್ದಾನ. ಭದ್ರ ಅಂತ ಸಂಸ್ಕೃತದಲ್ಲಿ ಮಂಗಳ ಅಂತ ಅರ್ಥ. ಹೆತ್ತ ಕರಳು, ತಾಯಿ ಕರಳು, ಅದು ಮಗನಿಗೆ ಮಕ್ಕಳಿಗೆ ಯಾವಾಗಲೂ ಮಂಗಳವಾಗಲಿ, ಒಳ್ಳೆಯದಾಗಲಿ. ಹೆತ್ತ ಕರಳು ಬಯಸ್ತದೋ ಇಲ್ಲ, ಮಕ್ಕಳಿಗೆ ಭದ್ರತೆ ಇರಲಿ. ರಾಮಭದ್ರ ಅಂತ ಕೌಸಲ್ಯ ಕರೀತಾ ಇದ್ದಾರೆ ರಾಮನನ್ನ. ರಾಮಚಂದ್ರಾಯ ವೇಧಸೆ, ರಾಮಚಂದ್ರ ಅಂತ ಪ್ರೀತಿಯಿಂದ ಕೈಕೇಯಿ ಸಂಬೋಧನೆ ಮಾಡ್ತಾ ಇದ್ದಾಳೆ ರಾಮನಿಗೆ. ಚಂದ್ರ ಅಂದ್ರೆ ಪರಮ ಸುಂದರ, ಚಂದ್ರನಂತಹ ಗುಂಡಾದ ಮುಖ ಕಾವ್ಯಗಳಲ್ಲಿ ವರ್ಣನೆ ಮಾಡ್ತಾರೆ. ತನ್ನ ಮಗ ಭರತನಕ್ಕಿಂತಲೂ ಹೆಚ್ಚು ಪ್ರೀತಿ ಕೈಕೇಯಿ ರಾಮನ ಮೇಲೆ ಮಾಡ್ತಾ ಇದ್ಲು. ಮುಂದೆ ಮಂಥರೆಯ ಪ್ರಚೋದನೆ, ನಿಕೃತಿ ಎಂಬ ರಾಕ್ಷಸಿಯ ಆವೇಶದಿಂದ ಕೈಕೇಯ ಬುದ್ಧಿ ಕೆಟ್ಟಿತು. ರಾಮ ವನವಾಸಕ್ಕೆ ಹೋಗುವಂತೆ ಮಾಡಿದಳು. ಆಮೇಲೆ ಪಶ್ಚಾತ್ತಾಪ ಆಯಿತು. ವಿಶಿಷ್ಟವಾದ ರಾಮನ ಭಕ್ತಿ ಮಾಡಿ ಸದ್ಗತಿಯನ್ನು ಪಡೆಯುತ್ತಾಳೆ. ಆ ವಿಚಾರ ಎಲ್ಲ ಇದೆ ರಾಮಾಯಣದಲ್ಲಿ ಇರಲಿ. ಆದರೂ ಕೂಡ ಆರಂಭದಲ್ಲಿ ಮೊದಲು ದಶರಥನ ಪ್ರೀತಿಯ ಮಡದಿ, ತನ್ನ ಮಗನಕ್ಕಿಂತಲೂ ಹೆಚ್ಚು ರಾಮನ ಮೇಲೆ ಪ್ರೀತಿ ಮಾಡತಕ್ಕಂಥವಳು ಕೈಕೇಯಿ. ಪ್ರೀತಿಯಿಂದ ರಾಮಚಂದ್ರ ಅಂತ ಕರೀತಾರೆ ಕೈಕೇಯಿ. ರಾಮಚಂದ್ರಾಯ ವೇಧಸೆ, ವೇಧಸೆ ಅಂತ ಯಾರು ಕರೀತಾರೆ ಗೊತ್ತಾ? ರಾಮನಿಗೆ ಋಷಿ ಮುನಿಗಳೆಲ್ಲ ವೇಧಸೆ ಸಂಬೋಧನೆ ಮಾಡ್ತಾರ. ಯಾತಕ್ಕೆ ಅಂದ್ರೆ ನಾವು ಪ್ರತಿನಿತ್ಯ ಯಜ್ಞ ಯಾಗಗಳನ್ನು ಮಾಡ್ತೇವೆ. ಯಜ್ಞ ಯಾಗಗಳಲ್ಲಿ ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತೇವೆ. ನಾವು ಉಚ್ಚಾರಣೆ ಮಾಡುವ ಸಮಸ್ತ ವೇದ ರಾಶಿಯಿಂದ ಪ್ರತಿಪಾದ್ಯವಾದ ಭಗವದ್ ರೂಪವೇ, ಸಮಸ್ತ ವೇದದಿಂದ ಪ್ರತಿಪಾದ್ಯನಾದ ಸ್ವಾಮಿಯೇ ವೇಧಸೆ ಅಂತ ಋಷಿ ಮುನಿಗಳು ಸಂಬೋಧನೆ ಮಾಡ್ತಾರೆ. ಮುಂದೆ ರಘುನಾಥಾಯ ನಾಥಾಯ, ರಘುನಾಥ ಅಂತ ಯಾರು ಕರೀತಾರೆ? ಅಯೋಧ್ಯ ಪಟ್ಟಣದ ಪ್ರಜೆಗಳೆಲ್ಲ ರಾಮನನ್ನ ರಘುನಾಥ, ನಮ್ಮ ರಘುವಂಶದಲ್ಲಿ ಅವತಾರ ಮಾಡಿದ ಸ್ವಾಮಿ. ಅಯೋಧ್ಯ ಪಟ್ಟಣದ ಜನ ರಘುನಾಥ ಅಂತ ಕರೀತಾ ಇದ್ದಾರೆ. ರಘುನಾಥಾಯ ನಾಥಾಯ, ನಾಥ ಅಂತ ಯಾರು ಕರೀತಾರೆ? ಸೀತಾದೇವಿಯರು ಮಾತ್ರ ನಾಥ ಅಂತ ಕರೀತಾರೆ. ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ, ಗಂಡನ ಹೆಸರು ಗುರುಗಳ ಹೆಸರು ಹೇಳಿ ಕರೆಯಬಾರದು. ಈಗೆಲ್ಲ ಶ್ರೀನಿವಾಸ ಅಂತ ಗಂಡನ ಹೆಸರಿದ್ರೆ ಬಾರೋ ಶ್ರೀನಿ
ರಾಮ ಅಂತ ಹೆಸರಿದ್ರೆ ಗಂಡನ ಹೆಸರು ಬಾರೋ ರಾಮು, ಕಪಾಳ ಕುಡಿತಾರೆ ಯಮದೇವರು. ಸರ್ವತಃ ಹಾಗೆ ಮಾಡಬಾರದು. ಗುರುಗಳ ಹೆಸರು, ಗಂಡನ ಹೆಸರು, ಹೆಸರಿಟ್ಟು ಕರೆಯಬಾರದು. ಏನ್ರಿ ಕರೆಯುವ ಪದ್ಧತಿ ಇದೆ ಅಲ್ವಾ? ನಮ್ಮ ಮನೆಯವರು, ನಮ್ಮ ಯಜಮಾನರು, ನಮ್ಮ ಕುಟುಂಬ, ಆ ಪ್ರಾಚೀನ ಸಂಪ್ರದಾಯ ಆಗಿದೆ. ಹಾಗೆ ಸೀತೆ ಗಂಡನಿಗೆ ನಾಥ, ನನ್ನ ಸ್ವಾಮಿ. ನಿಜವಾದ ನಾಥ ಅವನೇ, ಜಗನ್ನಾಥ ರಾಮಚಂದ್ರನೇ, ಉಳಿದವರೆಲ್ಲ ಗರ್ಭನಾಥ. ನಿಜವಾದ ಜಗನ್ನಾಥ ಸರ್ವೋತ್ತಮ ನಾಥ ಅಂದ್ರೆ ಯಾರು? ಅದು ಭಗವಂತನೇ, ರಾಮನೇ. ಅದಕ್ಕೆ ಸೀತೆ ಮಾತ್ರ ನಾಥ, ನನ್ನ ಸ್ವಾಮಿ. ಸೀತೆಯ ಸಂಬೋಧನೆ ಅದು ನಾಥ ಅಂತ. ಕೊನೆಗೆ ಸೀತಾಯ ಪತಯೇ ನಮಃ. ಸೀತಾಪತಿ, ಯಾರು ಸೀತಾಪತಿ ಅಂತ ಕರೀತಾರೆ? ಸೀತೆಯ ಊರಿನ ಜನರು, ಮಿಥಿಲಾ ಪಟ್ಟಣದ ಪ್ರಜೆಗಳೆಲ್ಲ, ಜನಕ ಮಹಾರಾಜನ ಊರಿನ ಜನಗಳೆಲ್ಲ, ಆ ವಿದೇಹ ಪಟ್ಟಣದ ಜನ ಎಲ್ಲ, ಪ್ರಜೆಗಳೆಲ್ಲ ನಮ್ ಸೀತಾಪತಿ ರಾಮ, ನಮ್ಮೂರಿನ ಹಳೆಯ ಕಣೆ, ನಮ್ ಸೀತಾಪತಿ. ಸೀತಾಪತಿ ಅಂತ ಮಿಥಿಲಾ ಪಟ್ಟಣದ ಜನ ಎಲ್ಲ ರಾಮನನ್ನ ಸೀತಾಪತಿ ಸೀತಾಪತಿ ಅಂತ ಕರೀತಾ ಇದ್ದಾರೆ. ಸೀತಾಯ ಪತಯೇ ನಮ. ನಿಜವಾದ ಸೀತಾಪತಿ ಲಕ್ಷ್ಮೀಪತಿ ಆ ರಾಮನೇ, ಸರ್ವೋತ್ತಮನಾದ ಭಗವಂತನೇ ಸೀತಾಪತಿ. ಉಳಿದವರು ಯಾರು? ನಾನು ಸೀತಾಪತಿ ಆಗ್ತೇನೆ ಅಂತ ಕಿತಾಪತಿ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ, ಅದಾಗೋದಿಲ್ಲ. ಲಕ್ಷ್ಮೀಪತಿ, ಆ ಲಕ್ಷ್ಮೀಪತಿತ್ವ ಭಗವಂತನ ಅಸಾಧಾರಣ ಧರ್ಮ. ಅದು ನಿಜವಾದ ಸೀತಾಪತಿ ರಾಮಚಂದ್ರ ಮಾತ್ರ. ಮಿಥಿಲಾ ಪಟ್ಟಣದ ಜನ ಎಲ್ಲ ನಮ್ ಸೀತಾಪತಿ ನಮ್ ಸೀತಾಪತಿ ಅಂತ ಭಕ್ತಿಯಿಂದ ರಾಮನನ್ನ ಸೀತಾಪತಿ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ. ಈ ರೀತಿ ಅಂದ್ರೆ ಪ್ರತಿಯೊಬ್ಬ ಭಕ್ತರ ಹೃದಯದಲ್ಲಿ ಪರಮಾತ್ಮ ನಿಂತು ಸನ್ನಿಹಿತನಾಗಿ ಎಷ್ಟು ಅನುಗ್ರಹ ಮಾಡ್ತಾನೆ. ಎಲ್ಲರಿಗೂ ನನ್ನ ರಾಮ ಎಂಬ ಭಾವನೆಯನ್ನು ಹುಟ್ಟಿಸಿದ ಆ ಭಗವದ್ ರೂಪ ಅದು ರಾಮಚಂದ್ರ ಅಂತ ತಿಳಿಸ್ತಾ, ರಾಮನನ್ನ ನಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಸ್ಮರಣೆ ಮಾಡ್ತಾ, ಆರಾಧನೆ ಮಾಡ್ತಾ, ರಾಮದೇವರ ಅನುಗ್ರಹದಿಂದ ಇನ್ನು ವಿಶೇಷವಾಗಿ ನಮ್ಮಿಂದ ಧರ್ಮ ಕಾರ್ಯಗಳು ನಡೆಯುವಂತೆ ಹರಿವಾಯು ಗುರುಗಳ ಅನುಗ್ರಹವಾಗಲಿ ಅಂತ ಹೇಳ್ತಾ, ಶ್ರೀ ಮಧ್ವಾಚಾರ್ಯರ ವಾಣಿಯ ಎಲ್ಲ ವೀಕ್ಷಕ ವರ್ಗಕ್ಕೂ ಎಲ್ಲ ಜಿಜ್ಞಾಸುಗಳಿಗೂ ಇನ್ನೊಮ್ಮೆ ರಾಮನವಮಿಯ ಹಾರ್ದಿಕವಾದ ಶುಭಾಶಯಗಳು, ಶುಭ ಕಾಮನೆಗಳು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.